ನೀನು ಕೊಡಕ್ಕೆ ಬರಲ್ಲ ಅಂತ ಕೇಳ್ತಾರೆ. ಆಯ್ತಾ, ನಾನು ಬೇರೆಯವ್ರು ಕೇಳಿದ್ರೆ ನನ್ನ ಕುಟುಂಬ ನಾನು ಕೇಳ್ತಾ ಇದ್ದು ಒಂದು. ಎರಡನೇದು, ನಿಮ್ಗೆ ಕಮಿಷನರ್ ಸರ್ಕಾರ ಕೊಟ್ಟಿದ್ರೆ ನನಗೆ ಮಾಹಿತಿ ಕೊಡಿ. ಇಲ್ಲ ಸರ್ಕಾರ ಆದೇಶ ಮಾಡಿದ್ರೆ ನಮಗೆ ಮಾಹಿತಿ ಕೊಡಿ. ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ, ಕೊಡಕ್ಕೆ ಬರಲ್ಲ ಅಂತ ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ. ಆರ್.ಟಿ.ಐ ಆಗಿದೆ, ಆರ್.ಟಿ.ಐ ಕೊಡಕ್ಕೆ ಕೊಟ್ಟಿಲ್ಲ ನೋಡಿ, ಕೊಟ್ಟಿದ್ದಾರೆ. ಖಾತಾ ಬೇರೆ ಬರ್ತಿದ್ರೆ ನೀವು ಖಾತಾ ಅಪ್ಲೈ ಮಾಡಿದ್ರೆ ಆ ಖಾತೆಗೆ ನಾವು ಕೊಡಲ್ಲ, ಥರ್ಡ್ ಪಾರ್ಟಿ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಇಲ್ಲ ಅದೇ ಮಾನದಂಡಾಗಿ ಕೊಡಿ. ಥರ್ಡ್ ಪಾರ್ಟಿ ಬೇರೆಯವ್ರದ್ದು ಖಾತಾ ಡೀಟೇಲ್ ಕೊಡೋದು. ಬಟ್ ಈಗ ಈಸಿ ಆಗಿದೆ. ಈಗ ಡ್ರಾಫ್ಟ್ ಖಾತಾ ಇದುವರೆಗೂ ಏನಾಗ್ತಿತ್ತು, ಖಾತಾ ಪುಸ್ತಕದಲ್ಲಿ ಇತ್ತು. ಈಗ ಏನಾಗಿದೆ, ಸಾರ್ವಜನಿಕ ಬಹಿರಂಗ ಮಾಡಿರುವುದರಿಂದ ಯಾರು ಬೇಕು ತಗೊಳ್ರಿ. ನಾನು ಕೇಳೋದೇನಂತಂದ್ರೆ ಈಗ ಹೇಳಿ 6 ತಿಂಗಳಾಗಿ ಈಗಾಗಲೇ ಡ್ರಾಫ್ಟ್ ಖಾತಾ ಆಗಿದೆ, ಯಾರಿಗೂ ಬೇಕಾದ್ರೆ ನೀವು ನಮ್ಮ ಖಾತಾ ನೋಡ್ಬೋದು. ಇಂದು ಏನು ಮಾದಿಪುರ ವಲಯದಲ್ಲಿ ಇವತ್ತು ಜನಸಂಪರ್ಕ ಕಾರ್ಯಕ್ರಮವನ್ನು ಕೇಂದ್ರ ಕಚೇರಿಯ ಕಮಿಷನರ್ ಆದಂತಹ ತುಷಾರ್ ಗಿರಿನಾಥ್ ಅವರು ಇವತ್ತು ಸಭೆಯನ್ನು ಹಮ್ಮಿಕೊಂಡಿದ್ದರು. ಈ ಸಭೆ ವಿಚಾರವಾಗಿ ಯಾರು ಈ ಕ್ಷೇತ್ರದಲ್ಲಿ ಯಾವ ಜನತೆಗೂ ಗೊತ್ತಿರಲಿಲ್ಲ. ಈಗ 99% ಎಲ್ಲ ಅಪಾರ್ಟ್ಮೆಂಟು ಏನಿದ್ದಾರೋ ಅವ್ರು ಮಾತ್ರ ಬಂದಿದ್ದಾರೆ. ಈ 8 ವಲಯದಲ್ಲಿ ಏನಿದ್ದಾರೋ ಯಾರಿಗೂ ಗೊತ್ತಿಲ್ಲ. ಇವತ್ತು ಈ ಹಳ್ಳಿ ವಾರ್ಡ್ಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಇವತ್ತು ನೀರಿನ ಸಮಸ್ಯೆ, ಇವತ್ತು BWSSB ಅವರು ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ. ಮತ್ತು BBMPಯಲ್ಲಿ ಖಾತಾ ಆಗಿರ್ಬೋದು ಅಥವಾ ಸಮಸ್ಯೆಗಳನ್ನು ಕೇಳ್ಕೊಂಬಂದರೆ ಇಲ್ಲಿರತಕ್ಕಂಥ ಜಂಟಿ ಆಯುಕ್ತರು ಯಾವುದೇ ಅಧಿಕಾರಿಗಳ ಮೇಲೆ ಕ್ರಮವನ್ನು ತಗೊಳ್ಳೋದಿಲ್ಲ. ನಾವು ಅರ್ಜಿ ಕೊಟ್ಟರೆ 3 ತಿಂಗಳು ಕೊಟ್ಟು ಅರ್ಜಿ ಕೊಟ್ಟರೆ ಅದ್ರ ಬಗ್ಗೆ ಇಂಬರನ್ನು ಕೊಡೋದಿಲ್ಲ, ಅದ್ರ ಬಗ್ಗೆ ಗಮನನೂ ಹರಿಸೋದಿಲ್ಲ. ಇದು ಕಮಿಷನರ್ ನಿರ್ಲಕ್ಷ್ಯ ಒಂದು ಕಡೆ. ಎರಡನೇದೇನೆಂದರೆ ಇವತ್ತೊಂದು ಏನಪ್ಪ ಇವರು ನಮ್ಮ ಕಮಿಷನರ್ ಬಂದು ಇವತ್ತು ನಾವು ಕೊಟ್ಟಿರೋ ಅರ್ಜಿಗೆ ಏನು ನಾನು ಬಗೆಹರಿಸ್ಕೊಡ್ತೇನೆ, ನಾನು ಒಂದು 2 ದಿನದಲ್ಲಿ ನೀವೇನು ಅರ್ಜಿ ಕೊಟ್ಟಿದ್ದೀರಾ ಅದನ್ನು ಕ್ರಮ ತೊಗೊತೇನೆ, ಯಾರು ಅಧಿಕಾರಿಗಳು ಇದರ ತಪ್ಪೆಸಗಿದಾರೋ ಅವ್ರ ಮೇಲೆ ಕ್ರಮ ಜರುಗಿಸ್ತೇನೆ ಅಂಥೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇದೇನಾದ್ರೂ ಅವರು ನಮಗೆ ನೀರಿನ ಸಮಸ್ಯೆ ಆಗಿರ್ಬೋದು ಅಥವಾ ಮೂಲಭೂತ ಸೌಲಭ್ಯಗಳಲ್ಲೇ ಕುರಿತು ನಾವು ಕೆಲವೊಂದು ಅರ್ಜಿಗಳನ್ನು ಕೊಟ್ಟಿದ್ದೇವೆ, ಸಂಘಟನೆ ವತಿಯಿಂದ ಕೊಟ್ಟಿದ್ದೇವೆ. ಅದನ್ನು ಬಗೆಹರಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಕಚೇರಿ ಮುಂದೆ ನಾವು ಉಗ್ರವಾದಂಥ ಹೋರಾಟನ ಸಂಘಟನೆಯಿಂದ ಮಾಡ್ತೇವೆ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀನಿ. ನಾನು DSS ಪರಿವರ್ತನವಾದ ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಕೆಲಸ ಮಾಡ್ತಾಯಿದ್ದೀನಿ, ಮಹೇಂದ್ರ ಕುಮಾರ್ ಅಂತೇಳಿ.